ಕೊರಿಯಾಗ್ ಬಂದ್ಮೇಲೆ ಏನೇನೋ ಟ್ರೈ ಮಾಡಿದೀನಿ, ಆದ್ರೆ ಜೀವಂತ ಆಕ್ಟೋಪಸ್ ತಿನ್ನೋ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸೌತ್ ಕೊರಿಯಾದಲ್ಲಿ ಒಂದಿನ ಇವನೇನ್ ಗುರು ಮುಖ ತುಂಬಾ ದೃಷ್ಟಿ ಪಟ್ಟು ಇಟ್ಕೊಂಡಾನೆ ಅನ್ಕೋಬೇಡಿ. ನಮ್ಮ ಮಿಸ್ಟರ್ ಸೂರ್ಯನ್ ಜೊತೆ ಒಂದು ಸಣ್ಣ ಕಾಂಪಿಟೇಷನ್ ಇರೋದಕ್ಕೆ ಇದು ಸನ್ಸ್ಕ್ರೀನ್. ನಮ್ ಚಿಮ್ಮಂಗೊಂದು ಹಾಯ್ ಹೇಳಿ ಸುಡೋ ಬಿಸ್ಲಿಗೆ ಕಲರ್ ಡೌನ್ ಆಗ್ಬಾರ್ದು ಅಂತ ಕ್ಯಾಪ್ ಹಾಕೊಂಡು ಕೇಬಲ್ ಕಾರ್ ಅಲ್ಲಿ ಕೊರಿಯಾದ ಜೆಬುದೋ ಐಲ್ಯಾಂಡ್ ಗೆ ಬಂದೆ. ಕೊರಿಯಾದಲ್ಲಿ ಸಮುದ್ರದ ಮೇಲೆ ಈ ತರ ಕೇಬಲ್ ಕಾರ್ ಅಲ್ಲಿ ಹೋಗೋ ಮಜಾನೇ ಬೇರೆ ಬಿಡಿ. ಈ ಐಲ್ಯಾಂಡ್ ಅಲ್ಲಿ ಹುಡುಗಿರನ್ ಬಿಟ್ಟು ಚೆನ್ನಾಗಿರೋದೇನಿದೆಪ್ಪ ಅಂತ ನೋಡಿದ್ರೆ ಬೀಚ್ ಅಲ್ಲಿ ಯಾವನೋ ಜಟಕ ಓಡಿಸ್ತಾ ಇದ್ದ, ಐ ಮೀನ್ ಕುದುರೆ ಓಡಿಸ್ತಾ ಇದ್ದ. ಹಂಗೆ ಕೊಕ್ಕರೆ ಕಸಿನ್ ಬ್ರದರ್ ನೋಡಿದೆ. ಕೊರಿಯಾ ಫ್ಯಾನ್ಸ್ ಕೇಂದ್ರ ಹೆಸರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹೇಳಿ. ಬೀಚ್ ಅಲ್ಲಿ ನೀರಿಲ್ಲ, ಹಿಡಿಯೋಕ್ ಮೀನಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ ಅನ್ನೋ ಹುಡುಗರು, ಸ್ಕಿನ್ ಟ್ಯಾನ್ ಆಗುತ್ತಲ್ಲ, ಕೊಡೆ ಬೇಕಾಗುತ್ತಲ್ಲ, ಸೂರ್ಯಂಗೆ ಕಾಂಪಿಟೇಷನ್ ಕೊಡೋ ಕಲರ್ ಇರೋ ಹುಡುಗಿರು. ಸಂಜೆ ಆಯ್ತು, ಇವತ್ತು ವೆಜ್ ಊಟ ಅಂತ ಕರ್ಕೊಂಡು ಹೋದ್ರು. ಕೊರಿಯಾದಲ್ಲಿ ಸೀ ಫುಡ್ ನ ವೆಜ್ ಅಂತಾರೆ ಅಂತ ಗೊತ್ತಿತ್ತು, ಆದ್ರೆ ಹೋಗ್ ನೋಡಿದ್ರೆ ಅಲ್ಲಿ ಇದ್ದಿದ್ದು ವಿಲವಿಲ ಅಂತ ಒದ್ದಾಡ್ತಾ ಇರುವಂತ ಹಸಿ ಮಾಂಸ. ಇದನ್ ಹೆಂಗೂರು ತಿನ್ನದಪ್ಪ ಅಂತ ಚಿಂತೆಲ್ ನಾನಿದ್ರೆ ಹಿಡ್ಕೊಳಕ್ ಚಮಚದಲ್ಲೇ ಬರಲ್ಲ. ಆದ್ರೂ ನನ್ ಕಣ್ಮುಂದೆ ಒಳ್ಳೆ ಚುಂಗಮ್ ಜಿಗಿದಂಗ್ ಜಿಗಿತಾ ಇದ್ರು. ನಾನು ತಿನ್ನೋಣ ಅಂತ ತಗೊಂಡು ಅದು ಒದ್ದಾಡೋದ್ ನೋಡಿನೇ ಕಪ್ಪ ಕೊಟ್ಬಿಟ್ಟೆ. ನಾನ್ ಟ್ರೈ ಮಾಡ್ಬೇಕಾ ಬೇಡವಾ ಕಮೆಂಟ್ ಅಂತ ತಿಳಿಸಿ. ಎಲ್ಲಾದ್ರೂ 1,00,000 ಲೈಕ್ಸ್ 1,000 ಕಮೆಂಟ್ ಈ ವಿಡಿಯೋಗೆ ಬಂದ್ರೆ ಪಕ್ಕ ತಿನ್ನದೆ. ಬೇಗ ಶೇರ್ ಮಾಡಿ. ಮತ್ತೆ